2024-25ನೇ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು, ಉದ್ದು, ತೊಗರಿ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಆದ್ದರಿಂದ ರೈತರಿಗೆ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಮುಖಂಡರಾದ ದಯಾನಂದ ಪಾಟೀಲ್ ಹಾಗೂ ಅವಣ್ಣ ಮ್ಯಾಕೇರಿ ಅವರು ಆಗ್ರಹ ಮಾಡಿದ್ದಾರೆ. ಇಂದು ಕಲಬುರಗಿ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ತೊಗರಿ ಪರಿಹಾರಕ್ಕಾಗಿ 800 ಕೋಟಿ ರೂಪಾಯಿ ನೀಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯ ಅನ್ಯಾಯವಾಗುತ್ತಿದೆ. ಸರ್ಕಾರ ವಿಮೆ ಮಾಡಿಸಬೇಕು. ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರರಿಗೆ GI ಟ್ಯಾಗ್ ಮಾನ್ಯತೆ ನೀಡಬೇಕು ಹಾಗೂ ತೊಗರಿ ಬೆಳೆಗೆ 10,000 ಕನಿಷ್ಠ ಬೆಲೆ ಬೆಂಬಲ ಬೆಲೆ ನೀಡಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅವಣ್ಣ ಮ್ಯಾಕೇರಿ ಅವರು ಕೂಡ ಮಾತನಾಡಿದರು. ಮೊನ್ನೆ ತಮಗೆ ಹೇಳಿದ ಹಾಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ನಾವು ಎತ್ತಿನ ಬಂಡಿಯಿಂದ ವಿನೂತನವಾಗಿ ನಾವು ಆಂದೋಲನ ಮಾಡಬೇಕಾಗಿದೆ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ಮಾತಾಡಿದ್ವಿ. ನಾವು ರೈತ ಹೋರಾಟಗಾರರಿಂದ ಯಾವಾಗ ನಾವು ಪ್ರವಾಸ ಮಾಡಿ ಈ ಜಿಲ್ಲೆಯ ತಾಲೂಕಿನ ಆಯಾ ಗ್ರಾಮಗಳ ಪ್ರಮುಖ ಗ್ರಾಮಗಳಲ್ಲಿ ಎತ್ತಿನ ಬಂಡಿಯಲ್ಲಿ ಅಲ್ಲಿ ಸಂಪರ್ಕ ಮಾಡಿ ರೈತನ ಸಂಪರ್ಕ ಮಾಡಿದಾಗ ನಮಗೆ ಅನುಭವ ಇತ್ತು ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡ್ತೇವೆ ಅಂತಕ್ಕಂಥದ್ದು. ಇದನ್ನು ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವೇನು ಗೆಸ್ಟ್ ಹೌಸ್ನಾಗ ಸಭೆ ಕರೆದೀವಿ. 200-300 ಜನ ಅಲ್ಲಿ ಏನು ಸೇರಿತ್ತು, ಅತ್ಯಂತ ಪ್ರಮುಖ ರೈತರು ಅವ್ರು ಸೇರಿದರು. ಅವರು ಕೂಡ ಈ ಸಂಪೂರ್ಣ ಬೆಂಬಲ ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಬೆಂಬಲ ಮಾಡಬೇಕಂದ್ರೆ ನೆಟೆ ಹೋಗಿರ್ತಕ್ಕಂಥ ತೊಗರಿಗೆ ಸಾಕಷ್ಟು ಸಾವಿರಾರು ಕೋಟಿ ರೂಪಾಯಿ ಅತಿವೃಷ್ಟಿ ಅನಾವೃಷ್ಟಿ ಹಾಳಾಗಿರೋದ್ರಿಂದ ಅದನ್ನು ನೀವು ತಕ್ಷಣ ಏನದ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇದು ಆಂದೋಲನದಲ್ಲಿದೆ. ಬಹುಶಃ ನಾವೇನು ಮಾಡಿದ್ದೀವಿ ಅಲ್ಲಿ ನಾವು ರೈತರಿರೋದ್ರಿಂದ ರೈತರಿಗೆ ಯಾವಾಗಲೂ ರೆಸ್ಪೆಕ್ಟ್ ಇಲ್ಲ, ಅಂದರೆ ಮರ್ಯಾದೆ ಇರ್ತಕ್ಕಂಥದ್ದು ರಾಜನೀತಿಯಲ್ಲಿದೆ. ಅಧಿಕಾರಿಗಳು ಅದೇ ಥರ ಮಾಡ್ತಾರೆ. ಅದಕ್ಕಾಗಿ ನಾವೇನು ಮಾಡಿದೆವು, ಆಳುವ ಪಕ್ಷ ಮತ್ತು ಕೇಳುವ ಪಕ್ಷ, ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಇವೆಲ್ಲರೂ ಗಮನಕ್ಕೆ ತಂದಿದ್ದೇವೆ ನಾವು ಲೆಟರ್ ಮೂಲಕ. ತಾವು ಕೂಡ ಸಹಕಾರ ಮಾಡಬೇಕು. ಯಾಕಪ್ಪ ಅಂದ್ರೆ ಎತ್ತಿನ ಬಂಡಿ ಹೋದ್ಮೇಲೆ ರೈತರು ಎತ್ತಿನ ಬಂಡಿ DC ಕಚೇರಿ ಎದುರುಗಡೆ ಹೋದರೆ ಬ್ಯಾರಿಕೇಡ್ ಇಡೋದು, ಪೊಲೀಸರಿಗೆ ಹಚ್ಚಿ ಬೆದರಿಸೋದು, ಗಲಾಟೆ ಮಾಡಿದ್ರೆ ನಮಗೇನರ ತೊಂದರೆ ಆದ್ರೆ ತಾವೇ ಕಾರಣೀಭೂತ ಆಗ್ತೀರಿ. ಬಹುಶಃ ನಾವು ಶಾಂತಿಯುತವಾದಂಥ ಆಂದೋಲನ ಮಾಡೋಕ್ಕೆ ನಾವು ರೆಡಿ ಆಗಿದ್ದೆವು. ನಮಗೇನು ಬೇಕು, ಪರಿಹಾರ ಬೇಕು. ನಾವು ಪರಿಹಾರಗೋಸ್ಕರ ಇದನ್ನು ಹೋರಾಟ ಮಾಡ್ತಾಯಿದ್ದೇವೆ. ನಾವೇನು ರಾಜಕೀಯ ಮಾಡ್ತಾಯಿಲ್ಲ, ಏನಿಲ್ಲ. ಇದು ರಾಜಕೀಯದೇನು ಹೋರಾಟ ಅಲ್ಲ. ಅದು ಓಟ್ ಯಾರಿಗಿರೇ ಹಾಕಲಿಕ್ಕೆ. ಆದರೆ ರೈತರು ನಾವು ಅದೇ ಹೇಳಿದ್ದೆ. ನಾವು ಹಳ್ಳಿಗೆ ಹೋದಾಗ ನೀವು ಓಟ್ ಯಾರಿಗಿರೇ ಹಾಕ್ರಿಪ್ಪ, ಈ ರೈತರು ಸಮಸ್ಯೆ ಅದ ಬರ್ರಿ ಅಂತಕ್ಕಂಥದ್ದಕ್ಕೆ ಎಲ್ಲರೂ ಸಂಪೂರ್ಣವಾಗಿ ಕೂಡ ಜನ ಒಪ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ ಹಾಕೋದು, ಪೊಲೀಸರು, ಕಮಿಷನರು, SPR ಅಲ್ಲಿ ಯಾರೇ ಅಲ್ಲಿ ನಮಗೆ ದಬಾಣಿಕೆ ಹಾಕೋದು ಮಾಡಬಾರ್ದು. ಒಂದು ವೇಳೆ ಏನಾದರೂ ಅಹಿತಕರ ಘಟನೆ ಏನಾರೇ ಆದರೆ ನೀವು ಸರಿಯಾದ ರೀತಿಯಲ್ಲಿ ನಮಗೆ ರೈತರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾನು ಇವತ್ತಿನ ದಿವಸ ಹೇಳ್ತೇನೆ. ಯಾಕಂದರೆ ಒಬ್ಬ ಮಂತ್ರಿಗಳು ಬಂದರೆ ನೀವು ಸೆಕ್ಯೂರಿಟಿ ಕೊಡ್ತೀರಿ, ಪೊಲೀಸರು, ESI PSI ಅನ್ಕೋತ. ನಾವು ಈ ಅನ್ನ ಹಾಕ್ತಕ್ಕಂಥ ರೈತರಿಗೆ ಯಾಕೆ ಸೆಕ್ಯೂರಿಟಿ ಬೇಡ? ಅಲ್ಲಿ ಪಿನ್ ಟು ಪಿನ್ ನಾವೆಷ್ಟು ರೈತರು ಇರ್ತೋ ಅಷ್ಟು ಪೊಲೀಸ್ನವ್ರು ಅಲ್ಲಿರಿ, ನಮಗೆ ಕಾಯಿರಿ, ಜಾಕ್ ಮಾಡಿರಿ. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕ್ತಕ್ಕಂಥವ್ರು ನಾವು, ನಮಗೆ ಡಿಗ್ರೇಡ್ ಮಾಡೋದು ಸರಿಯಲ್ಲ. ಹಾಗಾಗಿ ಈಗ ತಾನೇ ಅವಣ್ಣ ಮ್ಯಾಕೇರಿಯವರು ಅಲ್ಲಿ ಮತ್ತು ಹಿರಿಯರು ನಮ್ಮ ಹಿಂಗಿನ ಸರಲ್ಲಿ, MD ಪಾಟೀಲರಿ, ನಮ್ಮ ಮಲ್ಲಣ್ಣವರಲ್ಲಿ ಯಾರೇ ಇರಲಿ, ಆದರೆ ಅಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿ ಆವರಣದ ಒಳಗಡೆ ಎತ್ತಿನ ಬಂಡಿ ಬಿಟ್ಟು ಅಲ್ಲೇ ಊಟ ತಿಂಡಿ ಮಾಡಿ ನಮ್ಮದು ಪರಿಹಾರ ಘೋಷಣೆ ಆಗೋವರೆಗೂ ನಾವು ಅಲ್ಲೇ ಕೂಡ್ತೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ ನೋಡೋಣ. ಆ ಹೋರಾಟಕ್ಕೆ ಎಲ್ಲರೂ ಇವತ್ತಿನ ದಿವಸ ಏನದ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಾರ ಅಂತ ಹೇಳಿದರೆ ಈಗ ತಾನೇ ನಾವು ಪತ್ರಿಕಾಗೋಷ್ಠಿ ಬರಾಗ ಕೆಲವು BJP ಶಾಸಕರು, BJP ಮುಖಂಡರು, ಮಾಜಿ ಶಾಸಕರು ಕೂಡ ಇದ್ದರು. ನಮಗೆ ಅವರೇ ಹೇಳಿದರು ಸ್ವಂತ, ನೋಡಿ ನಾವು ಈ 5ನೇ ತಾರೀಕೇನು ಆಂದೋಲನ ಮಾಡ್ತಾಯಿದ್ರೆ ಆ ಆಂದೋಲನಕ್ಕೆ ನಾವು ಸಂಪೂರ್ಣ ಬೆಂಬಲ ಇದ್ದೇವೆ ಅಂತ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದ್ದಾರೆ. ನಾವು ಇನ್ನೊಂದು ಅವ್ರು ಹೇಳಿದ್ರಂತಲ್ಲ, ಕೆಲವು ಹಿರಿಯ ಮಂತ್ರಿಗಳು ಕೂಡ ನಮಗೆ ಇಲ್ಲ ಇದು ಭಾಳ ಒಳ್ಳೆಯದ ಅಂತಕ್ಕಂಥ ಶರಣಬಸಪ್ಪ ದರ್ಶನಪುರ ಹಿರಿಯರು ಅವರು ಅಂದರು ಸಾಕಷ್ಟು ಸಾರಿ. ಅವರು ಏನದ ಇದು ಸತ್ಯ ಇದೆಪ್ಪ, ಇದು ಆಗಬೇಕು, ನಮ್ಮದೇ ಇರಲಿ ಸರ್ಕಾರ, ಬೇರೆಯವ್ರದ್ದು ಇರಲಿ, ಅದಕ್ಕೂ ಅವಕಾಶ ಬೇಕು, ನಮಗೆ ಪರಿಹಾರ ಬೇಕಲ್ಲ ಅಂತಕ್ಕಂಥದ್ದು ಅವ್ರನ್ನೂ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ನಮಗೆ ಸಂಪೂರ್ಣ ಬೆಂಬಲದ. ದಯವಿಟ್ಟು ಅಲ್ಲಿ ಏನೋ ನಮಗೆ ತೊಂದರೆ ಆಗಲಾರ್ದಂಗೆ ಯಾವುದೇ ಅನೈತಿಕ ಘಟನೆ ಆಗಬಾರ್ದು ಅನ್ನೋ ಸಲಕ್ಕೆ ಒಂದು ವೇಳೆ ಆದ್ರೆ ತಾವು ಜವಾಬ್ದಾರಿ ಆಗ್ತೀರಿ ಅಂತಕ್ಕಂಥ ಹೇಳಿ, ಇನ್ನೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಡೀ ಜಿಲ್ಲೆಯಲ್ಲಿ ರೈತಾಪಿ ವರ್ಗದವರು ತಾವು ಸ್ವ ಇಚ್ಛೆಯಲ್ಲಿಂದ ಬರ್ರಿ, ಎತ್ತಿನ ಗಾಡಿ ತೊಗೊಂಬರ್ರಿ, ಈ ಆಂದೋಲನ ತಮ್ಮ ಸಲ್ಲೇಕದ, ತಮ್ಮ ತೊಗರಿದು ಪರಿಹಾರ ಸಲ್ಲೇಕದ. ತಾವು ರೈತ ಮುಖಂಡರು ಎಲ್ಲ ರೈತ ಮಹಿಳೆಯರಿರ್ಬೋದು, ಪ್ರಗತಿಪರ ಎಲ್ಲರೂ ಏನದ ಈ 5ನೇ ತಾರೀಕಂದು ಭಾಗವಹಿಸಬೇಕಂತಂತ ಈ ರೈತ ಮುಖಂಡನ ವಿನಂತಿ ಇದೆ. ಧನ್ಯವಾದಗಳು. ಅವರಿಗೆ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ಮಾರ್ಚ್ 5, 2025ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಏನು ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಎತ್ತಿನ ಬಂಡಿಗಳೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡು ಅಂದು ನಮ್ಮ
ಏನು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಲ್ಲ ರೈತರು ಸೇರಿಕೊಂಡು ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ಊಟ ಮಾಡಬೇಕು, ಸರ್ಕಾರಕ್ಕೆ ಒಂದು ಗಂಭೀರವಾಗಿ ಪರಿಗಣಿಸಬೇಕೆನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ರೀತಿಯಾದಂಥ ಸಾಂಪ್ರದಾಯಿಕವಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಮಾಡುವಂಥ ಮುಖ್ಯ ಉದ್ದೇಶ ಏನಂದ್ರೆ, ಈ ಹಿಂದೆ 2023-24ನೇ ಸಾಲಿನಲ್ಲಿ ಇದೇ ನೆಟೆ ರೋಗ ಹೊಡೆದಂಥ ಸಂದರ್ಭದಲ್ಲಿ ಸುಮಾರು 733 ಕೋಟಿ ರೂಪಾಯಿ ಹಿಂದಿನ ಸರ್ಕಾರಗಳು ಏನು ಪರಿಹಾರವನ್ನು ನೀಡಿದವು. ಆದರೆ ಇಂದು ಕೂಡ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಇವತ್ತು ನಮ್ಮ ಈ ತೊಗರಿ ಬೆಳೆ ಆಗಿರ್ಬೋದು, ಹೆಸರು ಉದ್ದು ಆಗಿರ್ಬೋದು, ನೆಟೆ ರೋಗ ಹೊಡೆದು ಇವತ್ತು ಹಾಳಾಗಿದ್ದರಿಂದ ಈ ಒಂದು ಬೆಳೆಗಳಿಗೆ ಪರಿಹಾರ ಇಲ್ಲಿವರೆಗೂ ಕೂಡ ಯಾರೂ ಕೊಟ್ಟಿಲ್ಲ. ಈ ಹಿಂದೆ ನೆರೆ ರೋಗ ಹೊಡೆದಂಥ ಸಂದರ್ಭದಲ್ಲಿ ಪರಿಹಾರ ಕೊಡಿಸೋ ಸಲುವಾಗಿ ನಮ್ಮೆಲ್ಲ ರೈತರು ಹೋರಾಟದ ಮಾಡಿದಂಥ ಪ್ರತಿಫಲವಾಗಿ ಮತ್ತು ಈಗಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲ್ಜಿಯವರು, ಏನು ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು, ತಿಪ್ಪಣ್ಣ ಕಂಕರು, ಇನ್ನಿತರ ಎಲ್ಲ ಏನು ಜನಪ್ರತಿನಿಧಿಗಳು ಸೇರಿಕೊಂಡು ಹೋದ ವರ್ಷ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನೆಟೆ ರೋಗ ಹೊಡೆದಂಥ ಏನು ತೊಗರಿ ಬೆಳೆಗಳನ್ನು ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ಮೇಲೆ ಒತ್ತಡ ತಂದು 733 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಿಸೋದಲ್ಲಿ ಇವತ್ತು ಅವರು ಸಹಾಯ ಮಾಡಿದರೆ ಅವರಿಗೆ ಅಭಿನಂದನೆಗಳು. ಆದರೆ ಅದೇ ಇವತ್ತಿನ ದಿವಸ ಅವರು ಆ ಸಂದರ್ಭದಲ್ಲಿ ಅವರು ಸರ್ಕಾರದಲ್ಲಿ ಇರಲಿಲ್ಲ. ಆದರೆ ಇವತ್ತಿನ ದಿವಸ ಸರ್ಕಾರದ ಭಾಗವಾಗಿ ಅವರೇ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದೇ ಆಗ್ತದೆ. ಅದಕ್ಕೆ ನಮ್ಮ ವಿನಂತಿ ಏನದಪ್ಪ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಶರಣಪ್ರಕಾಶ್ ಪಾಟೀಲ್ ಇನ್ನಿತರ ಎಲ್ಲ ಜನಪ್ರತಿನಿಧಿಗಳಿಗೆ ಏನು ತಮಗೆ ಬದ್ಧತೆ ಇದೆ ಈ ಒಂದು ರೈತರ ಬಗ್ಗೆ ಈ ಹಿಂದೆ ತಾವು ಮಾಡಿದಿರಿ, ಅದೇ ಬದ್ಧತೆ ಇವತ್ತು ತೋರಿಸಿ ನಮ್ಮ ಏನು ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು. ಏನು ಈ ಬಜೆಟ್ ಅಧಿವೇಶನ 3ನೇ ತಾರೀಕು ಪ್ರಾರಂಭ ಆಗ್ತದೆ, ಅಲ್ಲಿ ತಾವು ಧ್ವನಿ ಎತ್ತಬೇಕು ಮತ್ತು 5ನೇ ತಾರೀಕಿಗೆ ಮಾಡುವಂಥ ಹೋರಾಟಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು. ಅಲ್ಲಿ ಪರಿಹಾರ ಘೋಷಣೆ ಮಾಡುವವರೆಗೂ ಕೂಡ ನಾವು ಹೇಳೋದಿಲ್ಲ ಎನ್ನುವಂಥ ಬ್ಯೂರೋ ರಿಪೋರ್ಟ್ ಆರ್ಜಿ 32 ಕನ್ನಡ ನ್ಯೂಸ್ ಕಲಬುರಗಿ.